ಹಾಯ್ ನಮಸ್ತೆ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ಆರಂಗಿ ಆನೆ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅಂದರೆ ಈ ಒಂದು ಶಿಬಿರದಲ್ಲಿ 7 ಆನೆಗಳಿವೆ. ವಿಕ್ರಮ, ಲಕ್ಷ್ಮಣ, ಈಶ್ವರ, ವರಲಕ್ಷ್ಮಿ, ಏಕದಂತ, ರಾಮ ಹಾಗೆ ಕರ್ಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ಣನ ಬಗ್ಗೆ ನಿಮಗೆ ತಿಳಿಯದ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಕರ್ಣ ಈ ಒಂದು ಹೆಸರನ್ನು ನೀವು ತುಂಬ ಕೇಳಿರ್ತೀರ ಇತ್ತೀಚೆಗೆ. ಯಾಕೆ ಅಂತಂದರೆ ಆಂಧ್ರ ಪ್ರದೇಶ, ಕರ್ನಾಟಕದಿಂದ 8 ಆನೆಗಳನ್ನು ನಮಗೆ ಮಾರಾಟ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ 8 ಆನೆಗಳಲ್ಲಿ ಒಬ್ಬ ಯಾರು ಅಂತಂದರೆ ಕರ್ಣ ನೋಡೋದಕ್ಕೆ ಅಜಾನುಬಾಹು, ತುಂಬ ಎತ್ತರ ಇದ್ದಾನೆ, ಮೇ ಬಿ ಇನ್ನೂ ಎತ್ತರ ಬೆಳೀತಾನೆ. ಇವನ ವಯಸ್ಸು ಈಗ 20 ವರ್ಷ. ಎತ್ತರ ಬಂದು ಒಂದು 8 ಕಾಲಿಂದ 8.5 ಅಡಿ ಹೈಟ್ ಇದ್ದಾನೆ. ತೂಕ ನಾವು ನೋಡೋದಾದರೆ ಒಂದು 3600ರಿಂದ ಒಂದು 3900 kg ಇದ್ದಾನೆ. ಇವನನ್ನು 2018ರಲ್ಲಿ ಈ ಒಂದು ಮಡಿಕೇರಿಯ ಒಂದು ಕಾಫಿ ಎಸ್ಟೇಟ್ನಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದ್ದು ಯಾರು ಅಂತಂದರೆ ಕ್ಯಾಪ್ಟನ್ ಅರ್ಜುನ ಹಾಗೆ ಅಭಿಮನ್ಯು. ನಂತರ ಇವನನ್ನು ಈ ಒಂದು ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕ್ರಾಲ್ನಲ್ಲಿ ಆಗಿಬಿಟ್ಟು ನೆಕ್ಸ್ಟು ಇವನನ್ನು ಆರಂಗಿ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡ್ತಾರೆ. ಸ್ನೇಹಿತರೆ, ಕರ್ಣನ ಬಗ್ಗೆ ಹೇಳಬೇಕು ಅಂತಂದರೆ ಇವನು ತುಂಬ ಫ್ರೆಂಡ್ಲಿ ಆಗಿರ್ತಕ್ಕಂಥ ಬಿಹೇವಿಯರ್, ತುಂಬ ಚೆನ್ನಾಗಿದ್ದಾನೆ. ಹಾಗೆ ಮಾವುತರು ಕೊಡ್ತಕ್ಕಂಥ ಕಾಮೆಂಟ್ಸ್ಗೆ ತುಂಬ ಸ್ಪೀಡಾಗಿ ಅವನು ಏನು ಮಾಡ್ತಿದ್ದಾನೆ ಅಂತಂದರೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇಲ್ಲೇನಾಗ್ತಿರುತ್ತೆ ಅಂತಂದರೆ ಇವನಿಗೆ ವಯಸ್ಸು ಸ್ವಲ್ಪ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ತುಂಟತನ ಜಾಸ್ತಿ. ಸೊಂಡಲು ಆ ಕಡೆ ಈ ಕಡೆ ಮಾಡೋದು, ಮತ್ತು ಈ ಪಕ್ಕದಲ್ಲಿ ಯಾವುದಾದ್ರೂ ಆನೆಗಳೇನಾದರೂ ನಿಂತಿದ್ರೆ ಆನೆಗಳ ಹತ್ರ ಹೋಗ್ಬಿಟ್ಟು ಮೂಸ್ ನೋಡೋದು, ಅದರ ಏನು ಬಾಯಿಗೆ ಸೊಂಡ್ಲು ಹಾಕೋದು. ಈ ಥರ ಒಂದು ತುಂಬ ಚಿಕ್ಕ ಚಿಕ್ಕ ಕೀಟ್ಲೆಗಳನ್ನ ಇವನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ಕರ್ಣನನ್ನು ತುಂಬ ಜನ ಇವನಿಗೆ ದಸರಾಗೆ ಯಾಕೆ ಯೂಸ್ ಮಾಡಬಾರ್ದು, ಕುಮ್ಕಿ ಆನೆ ಆಗಿ ಯಾಕೆ ಯೂಸ್ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ವಿಷಯಗಳೇನು ಅಂತಂದರೆ ಪ್ರತಿಯೊಂದು ಆನೆಗೂ ಅಷ್ಟೇ ಒಂದು ಶಕ್ತಿ ಸಾಮರ್ಥ್ಯ ಅನ್ನೋದಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಈ ಒಂದು ಮಾವುತರು ಕೊಡ್ತಕ್ಕಂಥ ಕಾಮೆಂಟ್ಸನ್ನು ಎಷ್ಟು ಬೇಗ ಕಲಿತಾರೆ ಅನ್ನೋದ್ರ ಮೇಲೆ ಅವುಗಳ ಒಂದು ಇದು ಡಿಸೈಡ್ ಆಗುತ್ತೆ. ಮತ್ತು ದಸರಾ ಆನೆಗಳು ಆಗಬೇಕು ಅಂತಂದರೆ ಕೆಲವೊಂದು ಲಕ್ಷಣಗಳು ಅನ್ನೋದು ಇರಬೇಕಾಗ್ತದೆ. ಆನೆ ಈ ಥರ ಇರಬೇಕು, ಮತ್ತು ಉದ್ದ ಇರಬೇಕು ಅಂತ, ಮತ್ತು ಹಣೆ ಭಾಗ ಆಗಿರ್ಬೋದು, ಮತ್ತು ಬೆನ್ನಿನ ಮೇಲ್ಭಾಗ, ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಮೇ ಬಿ ಕರ್ಣನಿಗೆ ಇನ್ನೂ ತುಂಬ ಕಡಿಮೆ ವಯಸ್ಸಿರೋದ್ರಿಂದ ಅವನು ಭವಿಷ್ಯದಲ್ಲಿ ಇನ್ನೂ ಸ್ವಲ್ಪ ದಪ್ಪ ಆಗಿ ಇನ್ನು ಸ್ವಲ್ಪ ಉದ್ದ ಆದರೆ 100% ಅವನನ್ನು ಕೂಡ ನಾವು ದಸರಾಗೆ ಕರ್ಕೊಬೋದು. ಅದು ಹೊರತುಪಡಿಸಿ ಕುಮ್ಕಿ ಆನೆ ಆಗಿ ಕೂಡ ಅಂದರೆ ಹೇಳ್ತಾ ಇದ್ದೀನಿ ಅಲ್ವಾ, ಟ್ರೈನಿಂಗ್ ಕೊಟ್ಟರೆ ಪಕ್ಕ ಅದು ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ನನ್ನ ಒಪಿನಿಯನ್. ಇತ್ತೀಚೆಗೆ ಸುದ್ದಿ ಕೇಳಿದ್ವಲ್ಲ, ಇವನ್ನ ಹೊರ ರಾಜ್ಯಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ. ಅದನ್ನ ಕೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಏನಪ್ಪ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಆನೆಯನ್ನ ಹೊರ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಏನು ಅಂತಂದ್ರೆ, ಈ ಒಂದು ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗೂ ಅದರದೇ ಆದ ಒಂದು ಭಾವನೆಗಳು ಇರುತ್ತೆ. ತಾನು ಹುಟ್ಟಿ ಬೆಳೆದ ಜಾಗ, ತನ್ನನ್ನು ಸಾಕಿದವರನ್ನ ಬಿಟ್ಟು ಎಲ್ಲೋ ದೂರದಲ್ಲಿರ್ತಕ್ಕಂಥದ್ದು ಯಾವುದೋ ಪ್ರದೇಶಕ್ಕೆ ಹೋಗಬೇಕು ಅಂತಂದ್ರೆ ಅದರ ಮನಸ್ಸಿಗೆ ನೋವು ಎಷ್ಟು ಆಗಬಾರ್ದು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ನಿಜ ಏನು ಅಂತಂದ್ರೆ ಮನುಷ್ಯ ಬುದ್ಧಿವಂತ, ಆದರೆ ಯಾವುದೇ ಒಂದು ಪ್ರಾಣಿಯ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ಅಧಿಕಾರ ಯಾರಿಗೂ ಇರೋದಿಲ್ಲ. ಸ್ನೇಹಿತರೆ, ಆ ಒಂದು ದೇವರ ದಯೆಯಿಂದ ಕರ್ಣ ನಮ್ಮಲ್ಲೇ ಇರಲಿ. ಹಾಗೆ ಆ ಒಂದು ದೇವರು ನಮ್ಮ ಕರ್ಣನಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಕರ್ಣನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮುಖಾಂತರ ಅಂತ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.